ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೇಂದ್ರದಲ್ಲಿ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ತನ್ನದಲ್ಲದ ತಪ್ಪಿಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಪ್ರಶ್ನೆ ಪತ್ರಿಕೆಯಲ್ಲಿ ಸೋರಿಕೆ ಪ್ರಕರಣದಲ್ಲಿ ಸರ್ಕಾರ ಭಾಗಿಯಾಗಿರಲಿಲ್ಲ, ಸೋರಿಕೆ ಆಗಿತ್ತು. ಮೊದಲನೇ ಬಾರಿಗೆ ತನಿಖೆಯನ್ನ ಅತ್ಯಂತ ಗಂಭೀರವಾಗಿ ತಗೊಂಡು ಸಿಬಿಐ ಮೂಲಕ ತನಿಖೆ ನಡೆಸಿ 13 ಜನರನ್ನ ಬಂಧಿಸಿ ಜೈಲಿಗಟ್ಟುವ ಕೆಲಸ ಮಾಡಿದ್ ಮಾತ್ರ ಅಲ್ಲ, ಮರುಪರೀಕ್ಷೆಯನ್ನ ಯಾವುದೇ ವಿವಾದ ಮರುಕಳಿಸದಂತೆ ಯಶಸ್ವಿಯಾಗಿ ನಡೆಸಿ 99ಕ್ಕೂ ಹೆಚ್ಚು ಶೇಕಡಾ ವಿದ್ಯಾರ್ಥಿಗಳು ಮರುಪರೀಕ್ಷೆಯಲ್ಲೂ ಪಾಲ್ಗೊಂಡು ಫಲಿತಾಂಶ ಪ್ರಕಟ ಮಾಡಿ ರ್ಯಾಂಕಿಂಗ್ ಲಿಸ್ಟ್ ಅನ್ನು ಕೂಡ ಈಗಾಗಲೇ ಬಿಡುಗಡೆಗೊಳಿಸುವಂತ ಕೆಲಸವನ್ನ ಸರ್ಕಾರ ಮಾಡ್ತು. ಬಹುಶಃ ವಾಯುಸೇನೆಯ ನೆರವು ಪಡೆದು ವಿಮಾನದ ಮೂಲಕವೇ ಪ್ರಶ್ನೆ ಪತ್ರಿಕೆಯನ್ನ ಸುರಕ್ಷಿತವಾಗಿ ಬೇರೆ ಬೇರೆ ರಾಜ್ಯಗಳಿಗೆ ಕಳಿಸಿಕೊಟ್ಟ ಉದಾಹರಣೆಯೂ ಮೊದಲನೇ ಬಾರಿಗೆ. ಇದೆಲ್ಲವೂ ಈ ಪ್ರಕರಣವನ್ನ ಸರ್ಕಾರ ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತು ಅನ್ನೋದಕ್ಕೆ ಉದಾಹರಣೆಗಳು. ಈಗ ಒಂದು ರೀತಿಯಲ್ಲಿ ಚಳುವಳಿಗಾರರು ತಮ್ಮ ಚಳುವಳಿಯನ್ನ ನಿಲ್ಲಿಸಿ ಒಂದು ಹಂತಕ್ಕೆ ಪ್ರಕರಣ ಮುಕ್ತಾಯ ಆಗಿದೆ. ಮಾನ್ಯ ಪ್ರಧಾನ ಮಂತ್ರಿಗಳು ಅತ್ಯಂತ ಕಠಿಣ ಕ್ರಮದ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. 10 ಕೋಟಿ ರೂಪಾಯಿವರೆಗೂ ದಂಡ ವಿಧಿಸೋದು, ಆಸ್ತಿ ಪಾಸ್ತಿ ಮುಟ್ಟುಗೋಲು ಹಾಕೊಳ್ಳೋದು, ಕಠಿಣ ಶಿಕ್ಷೆಯ ಕಾನೂನಿನ ತಿದ್ದುಪಡಿಯನ್ನ ತರೋದು, ಇದಕ್ಕೆ ಸರ್ಕಾರ ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ ಅನ್ನೋದಕ್ಕೆ ಒಂದು ಉದಾಹರಣೆ. ಇವತ್ತು ವಿಪಕ್ಷ ಸ್ಥಾನದಲ್ಲಿರುವ, ಹಿಂದೆ ಬಹಳ ವರ್ಷಗಳ ಕಾಲ ಆಡಳಿತದಲ್ಲೇ ಇದ್ದಂತ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳೂ ಸೇರಿದಂತೆ ಹಲವಾರು ಬಾರಿ ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಆಗಿರುವ ಪ್ರಕರಣಗಳು ಬಂದಾಗಲೂ ಕೂಡ ಸಿಬಿಐ ಮೂಲಕ ತನಿಖೆ ನಡೆಸಲಿಲ್ಲ, ಕಾನೂನಿಗೆ ತಿದ್ದುಪಡಿಯ ಮಾತಾಡಲಿಲ್ಲ, ಯಾವುದೇ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಕರ್ನಾಟಕದಲ್ಲಿ ಕೆಪಿಎಸ್ಸಿ ಒಂದು ಹಗರಣದ ಕೂಪ ಆಗಿದೆ. ವಿಧಾನಮಂಡಲದಲ್ಲೂ ಸಾಕಷ್ಟು ಬಾರಿ ಇದ್ರ ಬಗ್ಗೆ ನಾವು ಚರ್ಚೆ ನಡೆಸಿದ್ದೀವಿ. ಇತ್ತೀಚೆಗೆ ವೆಟರ್ನರಿ ಇನ್ಸ್ಪೆಕ್ಟರ್ಗಳ ಹುದ್ದೆಗೆ 80 ಲಕ್ಷ ರೂಪಾಯಿನಿಂದ 1 ಕೋಟಿ ರೂಪಾಯಿ ಬೇಡಿಕೆ ಮುಂದಿಟ್ಟು ಮುಂಗಡ ಪಡೆದ ವಿಚಾರ ಬಹಿರಂಗಗೊಂಡ್ರೂ ಕೂಡ ಯಾಕೆ ಮೊಕದ್ದಮೆಯನ್ನ ದಾಖಲಿಸಿಲ್ಲ? ಇದೇ ಕೆಪಿಎಸ್ಸಿ ಕಳೆದ 2.5 ವರ್ಷಗಳಿಂದ ಈಚೆಗೆ 3,000ಕ್ಕೂ ವಿವಿಧ ಹುದ್ದೆಗಳ ನೇಮಕಾತಿಯನ್ನ ಮಾಡಿಕೊಂಡಿದೆ. ಈ ವೆಟರ್ನರಿ ಇನ್ಸ್ಪೆಕ್ಟರ್ ಹುದ್ದೆನಲ್ಲಿ ವ್ಯಾಪಾರ ಆಗಿದೆ, ಹುದ್ದೆ ವ್ಯಾಪಾರ ಆಗಿದೆ ಅಂದ್ರೆ ಉಳಿದ ಹುದ್ದೆಗಳು ವ್ಯಾಪಾರ ಆಗಿರುವ ಸಂಶಯ ಇದೆ. ಕೆಪಿಎಸ್ಸಿ ಅಧ್ಯಕ್ಷರೇ ತನ್ನ 2 ಮಕ್ಕಳನ್ನ ಪರೀಕ್ಷೆಗೆ ಕೂರಿಸಿ, ಒಬ್ರು ಜನರಲ್ ಮೆರಿಟ್ ಅಲ್ಲಿ ಪಾಸ್ ಆಗೋಂಗೆ, ಇನ್ನೊಬ್ರು OBCಯಲ್ಲಿ ಪಾಸ್ ಆಗುವ ರೀತಿಯ ವ್ಯವಸ್ಥಿತವಾದ ಯೋಜನೆ ರೂಪಿಸ್ತಾರೆ ಅಂತ ಹೇಳಿದ್ರೆ, ಇಷ್ಟೆಲ್ಲ ಆದ್ಮೇಲೂ ಕೂಡ ಯಾವ ತನಿಖೆಯನ್ನ ನೀವು ಮಾಡಿಸಿದಿರಿ? ಸರ್ಕಾರ ಕಾಂಗ್ರೆಸ್ ಇಂದಿದೆ. ನಾವು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದೇವೆ, ರಾಜ್ಯಪಾಲರು ಸಸ್ಪೆಂಡ್ ಮಾಡಿದ್ದಾರೆ. ಸರ್ಕಾರ ಯಾಕೆ ಮೌನ ವಹಿಸಿದೆ? ನೀವ್ಯಾಕೆ ಇದಕ್ಕೆ ಹಗರಣಕ್ಕೆ ಸಂಬಂಧಪಟ್ಟವ್ರನ್ನ ಯಾರನ್ನೂ ಬಂಧಿಸಿಲ್ಲ?
ಯಾರ ಮೇಲೂ ಯಾಕೆ ಮೊಕದ್ದಮೆಯನ್ನ ದಾಖಲಿಸಿಲ್ಲ? ತನ್ನ ಕೆಲಸ ಮಾಡ್ತಾ ಇದ್ರುವೆ ಈ ಬಂಡತನದ ಪರಮಾವಧಿಗೆ ಹೋಗ್ಬಿಟ್ಟಿದ್ದಾರೆ ಇವರು. ಅಕ್ರಮವನ್ನೇ ಸಕ್ರಮ ಮಾಡ್ಕೊಂಡು ಬಂದು ಅಭ್ಯಾಸ ಆಗ್ಬಿಟ್ಟಿದೆ. ಅಕ್ರಮವನ್ನೇ ಸಕ್ರಮ ಮಾಡ್ಕೊಂಡು ಅದೇ ಒಂದು ಅಭ್ಯಾಸ ಆಗ್ಬಿಟ್ಟಿದೆ. ಆದ್ರೆ ನಾವು ಇದನ್ನ ಲಘುವಾಗಿ ತಗೊಳಂಗಿಲ್ಲ. ಯಾಕೆ ಅಂತಂದ್ರೆ ವಿದ್ಯೆ ಕಲ್ತ ಮೇಲೆ ಪ್ರಾಮಾಣಿಕರಿಗೆ, ಪರಿಶ್ರಮಗಳಿಗೆ, ಮೆರಿಟ್ಗಳ ಓದ್ದವರಿಗೆ, ಬಡವರ ಮಕ್ಕಳಿಗೆ ಕೆಲಸ ಸಿಗದೆ ಇದ್ರೆ KPSC ಹಾಕಿರ್ಬೇಕು. KPSC ಹಾಕ್ಬೇಕು. ಓದಿದಕ್ಕೆ ಏನ್ ಬೆಲೆ ಇದೆ? ಮೆರಿಟ್ಗೆ ಏನ್ ಬೆಲೆ ಇದೆ? ಬಡವರ ಮಕ್ಕಳಿಗೆ ಹಂಗಾರೆ ಕೆಲಸ ಬೇಡವಾ? ದುಡ್ಡು ಕೊಟ್ಟವನಿಗೆ ಕೆಲಸ ಸಿಗ್ಬೇಕಾ? ಯಾವನ್ ಹಣ ಕೊಡ್ತಾನ ಅವನಿಗೆ ಕೆಲಸ ಸಿಗ್ಬೇಕಾ? ಅರ್ಕಾವತಿಲಿ ಹೋಗಿ ಯಾರ್ ತಲೆದಂಡ ಆಗ್ಬೇಕು ಹೇಳಿ? ಅರ್ಕಾವತಿ ಹಗರಣ ನಡೆದಿರೋದು ನಿಜ ಅಂತ ಕೆಂಪಣ್ಣ ಆಯೋಗ ವರದಿ ಕೊಟ್ಟಿದೆ. ಬಿಡುಗಡೆ ಮಾಡೋ ಯೋಗ್ಯತೆ ಇಲ್ಲ. ಯಾರ್ ತಲೆದಂಡ ಆಗ್ಬೇಕು ಹೇಳಿ? ಇಲ್ಲಿ ಸೂಕ್ಷ್ಮ ಸಂವೇದನೆಯಿಂದ ನೀಟ್ ವಿಷಯದಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಸ್ಪಂದಿಸುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತು. ಮರುಪರೀಕ್ಷೆ ಯಶಸ್ವಿಯಾಗಿ ನಡೆಸ್ತು. ಇಲ್ಲಿ ಕರ್ನಾಟಕದಲ್ಲಿ ಯೋಗ್ಯತೆಗೆ ಮರುಪರೀಕ್ಷೆಯೂ ಅಕ್ರಮ. ಇಷ್ಟೆಲ್ಲ ನಾವು ವಿಧಾನಸೌಧದೊಳಗೆ KPSC ಕರ್ಮಕಾಂಡವನ್ನ ಜನ್ಮ ಜಾಲಾಡಿದ್ದೀವಿ. ಮತ್ತು ಅಕ್ರಮ. ಯಾರು ತಲೆದಂಡ ಆಗ್ಬೇಕು? ಕರ್ನಾಟಕದಲ್ಲಿ ಅಕ್ರಮ ಸಕ್ರಮದ ಏನಾದ್ರೂ ಕಾನೂನು ಜಾರಿಯಲ್ಲಿ ಇದೀವಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಇದ್ದಾಗ ಏನೇ ನಡೆದ್ರು ಕೂಡ, ಯಾವ ಅಕ್ರಮ ನಡೆದ್ರು ಕೂಡ ಅದು ಸಕ್ರಮವೇ ಅನ್ನುವುದೇನಾದ್ರೂ ಜಾರಿಯಲ್ಲಿದೆಯಾ? ಇದಕ್ಕೆ ಸ್ಪಷ್ಟವಾದ ಉತ್ತರ ಬೇಕು. ನಾನು ಆಗ್ರಹಿಸ್ತೇನೆ, ಹಾಲಿ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ SIT ತನಿಖೆ KPSC ಹಗರಣದ ಕುರಿತಾಗಿ ನಡೀಬೇಕು ಅಂತ ನನ್ನ ಆಗ್ರಹ ಇದೆ. ಇನ್ನ ನೀಟ್ ಪರೀಕ್ಷೆ ನಡೆಸಿದ್ದು NTA, ಅದರ ಮುಖ್ಯಸ್ಥರ ತಲೆದಂಡವೂ ಆಯ್ತು. ಇಲ್ಲಿ ಇನ್ನ ಸಿದ್ಧಾರ್ಥ ಲಾ ಕಾಲೇಜು ಉತ್ತರ ಪತ್ರಿಕೆ ಅದರ ಬದಲು ಸಿದ್ಧಾರ್ಥ ಲಾ ಕಾಲೇಜು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ಸಂಸದರಾಗಿರ್ತಕ್ಕಂಥ ರಾಧಾಕೃಷ್ಣ ಅವರವರ ಒಡೆತನದ ಲಾ ಕಾಲೇಜು ಅನ್ನೋದು ಮಾಹಿತಿ. ಯಾರ್ ತಲೆದಂಡ ಈಗ? ಅಲ್ಲಿ ಧರ್ಮೇಂದ್ರ ಪ್ರಧಾನ್ ತಲೆದಂಡ ತಗೊಂಡ್ರಿ, ಇಲ್ಲಿ ಯಾರು ತಲೆದಂಡ ತಗೊಳ್ತೀರಿ? ದೆಹಲಿಗೆ ಒಂದು ನೀತಿ, ಬಿಜೆಪಿ ಸರ್ಕಾರ ಇರೋ ಕಡೆಗೆ ಒಂದು ನೀತಿ, ಕಾಂಗ್ರೆಸ್ ಸರ್ಕಾರ ಇರೋ ಕಡೆಗೆ ಇನ್ನೊಂದು ನೀತಿನಾ? ಈ ಬಗ್ಗೆ ಕಾಂಗ್ರೆಸ್ಸಿಗರು ಸ್ಪಷ್ಟನೆಯನ್ನ ಕೊಡಬೇಕು. ದೆಹಲಿನಲ್ಲಿ ರಾಜೀನಾಮೆಗೆ ಆಗ್ರಹಿಸಿದ್ರಿ, ಅದೇ ನೀತಿಯನ್ನ ಕರ್ನಾಟಕಕ್ಕೂ ಅನ್ವಯಿಸಿ. ಅಲ್ಲಿ 13 ಜನರು ಬಂಧನ ಆಯ್ತು, ಇಲ್ಲಿ ಎಷ್ಟು ಜನರನ್ನು ಬಂಧನ ಮಾಡ್ತೀರಿ? ಅಲ್ಲಿ ಕಾನೂನಿನಲ್ಲಿ ಸುಧಾರಣೆ ತರುವ ವಾಗ್ದಾನವನ್ನು ಪ್ರಧಾನಮಂತ್ರಿಗಳು ಮಾಡಿದ್ರು. ಇಲ್ಲಿ ನೀವು ಜನರಿಗೆ ಕೊಡುವ ವಾಗ್ದಾನ ಏನು? ಅಕ್ರಮ ಸಕ್ರಮದ ವಾಗ್ದಾನ. ಏನೇ ಅಕ್ರಮ ನಡೆದ್ರು ಕಾಂಗ್ರೆಸ್ ಕಾಲದಲ್ಲಿ ಅದು ಸಕ್ರಮ. ಹಿಂದೆ ಬೇರೆ ಬೇರೆ ಭ್ರಷ್ಟಾಚಾರದ ಹಗರಣಗಳ ಮುಚ್ಚಾಕಿದಂತೆ ಇದು ಕೂಡ ಮುಚ್ಚಾಕುವ ಕೆಲಸ ಮಾಡ್ತೀವಿ ಅನ್ನೋದು ನಿಮ್ಮ ವಾಗ್ದಾನ ಅಥವಾ ತಲೆದಂಡ ಆಗತ್ತಾ? ಇದನ್ನ ಸ್ಪಷ್ಟಪಡಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.